ಹಾಯ್ ಗಾಯ್ಸ್, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನಮ್ಮ ಅಕ್ಕವರು ದೊಡ್ಡಕ್ಕವರು ಇವರು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲ ಎದ್ದಿದ್ದಾರೆ. ಇನ್ನು 3 ಮಿನಿಟ್ಸ್ ಇದೆ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಕೇಕ್ ಕಟ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಮಾಡಬೇಕಿವಾಗ. ವಿತೌಟ್ ಮೇಕಪ್ ಎಲ್ಲರೂ ಎಲ್ಲೋ ಪಾರ್ಟಿ ಮಾಡ್ಕೊಂಡು ಇವಾಗ ಬರ್ತಾ ಇದ್ದಾರೆ. ಮುಗಿಸ್ಕೊಂಡು ಬಂದರು. ಇವಾಗ ಕೇಕ್ ಸೆಲೆಬ್ರೇಷನ್ಗೆ ನಾವೇ ಫೋನ್ ಮಾಡಿ ಕರೆಸಿದ್ದೀವಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಈ ವರ್ಷ ಫುಲ್ಲು ದುಡ್ಡು ಓಡಾಡಲಿ ನಿನ್ನ ಕೈಯಲ್ಲಿ. ಹಾಗೆ ನಮಗೂ ಕೊಟ್ಬಿಡಿ, ಶಾಪಿಂಗ್ ಹೋಗೋಣ. ನನ್ನ ತಂಗಿನೇ ಲಾಗ್ ಸ್ಟಾರ್ಟ್ ಮಾಡಿದ್ದಾಗ ವಿಡಿಯೋ ಮಾಡು ಚೆನ್ನಾಗಿರುತ್ತೆ ಅಂತ ಅವಳೇ ಹೇಳಿ ಸ್ಟಾರ್ಟ್ ಮಾಡಿದ್ಲು. ನಾನು ಆಮೇಲೆ ಕಂಟಿನ್ಯೂ ಮಾಡಿದೆ. ಹ್ಯಾಪಿ ನ್ಯೂ ಇಯರ್ ಕೇಕ್. ಕಟ್ ಮಾಡಲಿ ಬಿಡ ಅವ್ರೆ. ನಮ್ಮ ಭಾವಂದು ನ್ಯೂ ಇಯರ್ ದಿನನೇ ಬರ್ಡೇ ಇತ್ತು, ಹಂಗಾಗಿ ನ್ಯೂ ಇಯರ್ಗೂ ಮತ್ತು ಬರ್ಡೇಗೂ ಒಂದೇನೆ ಕೇಕ್ ಕಟ್ ಮಾಡಿಸಿದ್ವಿ. ಅವರು ಇಲ್ಲೇ ಇದ್ರು, ಹಂಗಾಗಿ ಅವ್ರಿಗೆಲ್ಲ ಕಟ್ ಮಾಡಿಸಿದ್ವಿ. ವಿಡಿಯೋ ಮಾಡ್ತಾವನೆ ನಾನು. ನಮ್ಮ ಮೊದಲನೇ ತಂಗಿ ಇವಾಗ ರೀಸೆಂಟಾಗಿ ಮದುವೆ ಆಯ್ತಲ್ಲ, ಅವಳೆ ಕೇಕ್ ಮತ್ತು ಪೆಪ್ಸಿ ನ್ಯೂ ಇಯರ್ಗೆ ಕಟ್ ಮಾಡೋದ ಸೆಲೆಬ್ರೇಷನ್ ಮಾಡೋದ ಅಂದ್ಬಿಟ್ಟು ತಂದಿದ್ಲು. ಹಂಗಾಗಿ ನಾವೆಲ್ಲ ಹೋಗಿದ್ವಿ. ಬಾ ಕುಡೀರಿ. ಚಿಯರ್ಸ್. ಅವ್ರ ಮುಂದೆ ಅವ್ರಿಗೆ ಮನ ಮಾಡಿ ತೆಗೆದ ತಿನ್ನಂಗ್ ತಿಂತವಳೆ. ಸೆಲ್ಫಿ ಟೈಮ್. ಇವತ್ತು ನಾವು ಇಲ್ಲೇ ನಮ್ಮ ಊರ ಪಕ್ಕ ಗದ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾವು ಬೆಳಿಗ್ಗೆನೇ ಬೇರೆ ಎಲ್ಲೋ ಪ್ಲ್ಯಾನ್ ಹಾಕಿದ್ದೋ, ಬಟ್ ಏನು ಮಾಡೋದು, ನಮ್ಮ ಮನೆ ಪಕ್ಕ ಅಜ್ಜಿ ತೀರೋದು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಎಲ್ಲ ಮುಗಿದ್ಮೇಲೆ ಒಪ್ಪ ಎಲ್ಲ ಆದಮೇಲೆ ಇವಾಗ ಸಂಜೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹೇಗಿದೆ ದೇವಸ್ಥಾನ ಅಂತಲೂ ತೋರಿಸ್ತೀನಿ, ಬನ್ನಿ. ಚಿಕನ್ ಇಲ್ಲಿಗೆ ತರ್ತೀವಿ. ಇದೇ ಸಕಲೇಶ್ಪುರ. ಎಲ್ಲ ಹೋಗಿದ್ ಬಂದು ಲಾಸ್ಟ್ ಅಂತ ಗದಿಗೆ ಬಂದು ಪ್ಲಾನಿಂಗ್ ಕೂಡ ಅಷ್ಟಾಗಿದ್ದು. ಮಧ್ಯಾಹ್ನ ಚಿಕ್ಕದೇವ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಅದು ಆಗಲಿಲ್ಲ. ದೇವಸ್ಥಾನಕ್ಕೆ ಹೋಗೋ ರೂಟಲ್ಲಿ ನಮ್ಮದು ಸ್ಕೂಲು ಇದ್ದೇ ಹೋಗ್ತಿತ್ತು. ಸ್ಕೂಲು ಮತ್ತು ಕಾಲೇಜ್ ಎರಡು ಅಟ್ಯಾಚ್ ಇತ್ತು. ಹಂಗೆ ಹೋಗ್ತಾ ವಿಡಿಯೋ ಮಾಡಿಕೊಂಡೆ, ನೋಡ್ತಾ ಹಂಗೆ ಹಳೆ ಮೆಮೊರಿ ಎಲ್ಲ ವಾಪಸ್ ಬಂದು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಗದ್ಗೆ ರೀಚ್ ಆದ್ವಿ. ನಮ್ಮೂರಿಂದ 2 ಕಿಲೋಮೀಟ್ರ್ ಅಷ್ಟೇ ಇರೋದು. ತುಂಬ ಜನ ಬಂದಿದ್ದರು. ನಾವು ಸಂಜೆ ಹೋಗಿರೋ ಕಾರಣ ಜನ ಒಂದು ಸ್ವಲ್ಪ ಕಡಿಮೆ ಇದ್ದರು. ಯಾವಾಗಲೂ ಹಬ್ಬಗಳು ಆಗಲಿಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಏನೇ ಇದ್ರೂ ಫುಲ್ ರಶ್ ಇರುತ್ತೆ. ಸಂಜೆ ಮೇಲೆ ಹೋದ್ರೆ ಪರವಾಗಿಲ್ಲ, ಬೆಳಿಗ್ಗೆ ಹೋದರೆ ಫುಲ್ ಕ್ಯೂ ಇರುತ್ತೆ ಮತ್ತು ಜನ ಸಿಕ್ಕಾಪಟ್ಟೆ ಇರುತ್ತೆ. ರಶ್ಶು ಅಂದರೆ ರಶ್ಶು. ಹೊರಗಡೆನೇ ಪೂಜೆ ಮಾಡ್ಕೋಬೇಕು, ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ಜನ ಇರ್ತಾರೆ. ನಾವು ಪೂಜೆ ಮಾಡಿಸೋದ ಅಂತ ಬಂದ್ವಿ. ನಾವು ಯಾವಾಗಲೂ ಇಲ್ಲಿಗೆ ಪೂಜೆ ಸಾಮಾನು ತಗೊಳ್ಳೋದು. ನಮ್ಮದು ಯಾವಾಗ ಬಂದ್ರೂ ಅಕ್ಕನ ಹತ್ರನೇ ಬರೋದು. ನಮ್ಗೆ ಚೆನ್ನಾಗಿ ಪರಿಚಯ ಇದೆ. ಮತ್ತು ಎಕ್ಸ್ಟ್ರಾ ಊರು ನಮ್ಗೆ ಹೋದಾಗೆಲ್ಲ ಮುಡ್ಕೊಳ್ಳೋಕೆ ಫ್ರೀ ಕೊಡ್ತಾರೆ. ಎಲ್ಲ ಪೂಜೆ ಸಾಮಾನು ತಗೊಂಡು ನಾವು ಹೊಳೆ ಹತ್ರ ಹೋಗೋದಂತ ಹೋಗ್ತಿದ್ವಿ. ಆವಾಗ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವ್ರ ಅಣ್ಣ ಸಿಗಿದ್ರು ಪೊಲೀಸ್. ಅವಾಗ ಮಾತಾಡಿಸ್ಕೊಂಡು ನಾವು ಹೊಳೆ ಹತ್ರ
ಹೋಗ್ತಾ ಇದ್ವಿ. ತುಂಬ ವೆಹಿಕಲ್ಸ್ಗಳು ಬಂದಿದ್ದು ನೋಡಿಕೊಂಡು ಹೊಳೆ ಹತ್ರ ಅಜ್ಜಿಯರು ಬಂದಿದ್ದರು. ಅವರು ಫುಲ್ ಫೋಟೋಸ್ಗಳೆಲ್ಲ ತಗೋತಿದ್ರು. ಅದಕ್ಕೆ ಈಗಲೂ ಅಜ್ಜಿಗಳಿಗೆ ಎಷ್ಟು ಕ್ರೇಜಲ್ವ ಫೋಟೋಸ್ಗಳಿಗೆ ಅಂತ ಮಾತಾಡಿಕೊಂಡು ಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗೋದ ಅಂತ ಹೋಗ್ತಾ ಇದ್ವಿ. ಅವಾಗ ನಮ್ಮ ಹಸ್ಬೆಂಡ್ ನೀರು ಎಲ್ಲಿಂದ ಬರುತ್ತೆ ಹೇಳು ಅಂತ ಹೇಳ್ತಿದ್ರು. ನಂಗೆ ಬರೀ ಲಕ್ಷ್ಮಣ ತೀರ್ಥ ಅಷ್ಟೇ ಗೊತ್ತಿತ್ತು. ಎಲ್ಲಿಂದ ಹುಟ್ಟೋದು ಹೇಳ ಬರ್ತಿದ್ದು? ಲಕ್ಷ್ಮಣ ತೀರ್ಥ ಎಲ್ಲಿಂದ ಹುಟ್ಟೋದು ಹೇಳೋದು ಅಂದ್ರೆ ತಲಕಾವೇರಿಯಿಂದ ಲಕ್ಷ್ಮಣ ತೀರ್ಥಕ್ಕೆ ಬಂದು ಕೊಡಗಿಂದ ಲಕ್ಷ್ಮಣ ತೀರ್ಥದ್ದು ಕುಶನಗರ ಅಲ್ಲೇ ಡಿವೈಡ್ ಆಯ್ತದೆ. ಒಂದು ಆ ಕಡೆ ಸಣ್ಣ ಹೋಗುತ್ತೆ, ಒಂದು ಈ ಕಡೆ ಕಾಲು ತೊಳ್ಕೊಂಡು ಹೊರಟ್ವಿ ಒಳಗಡೆ. ಇದು ದೇವಸ್ಥಾನ ಎಂಟ್ರೆನ್ಸ್ ಇದೆ. ಇದು ನಂದಿ ಇರೋದು. ಇಲ್ಲಿ ಧೂಪ ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಅದೇ ಪಕ್ಕದಲ್ಲಿ ಪಾರ್ಕ್ ಐತೆ. ನಾವು ಯಾವಾಗಲೂ ಹೋಗಿಲ್ಲ, ನೋಡಿದ್ದೀವಿ ಅಷ್ಟೇ. ಒಳಗಡೆ ಹೋಗಿದ್ವಿ. ಇದೆಲ್ಲ ಧೂಪ ಹಾಕ್ಬಿಟ್ಟು ಮೆಡಿಟೇಷನ್ ಮಾಡಿಕೊಂಡು ಡೈರೆಕ್ಟ್ ಹೋಗೋದು. ನಂದಿ ಇರೋದು ಈ ಕಡೆ ಇನ್ನೊಂದು ಬಾಗಿಲಿದೆ, ಅಲ್ಲಿನೂ ಹೋಗ್ಬೋದು. ಅಂದರೆ ಹೊಳೆಯಿಂದ ಕಾಲು ತೊಳ್ಕೊಂಡು ಡೈರೆಕ್ಟ್ ಹಿಂಗೆ ಹೋಗ್ಬೋದು. ಅಲ್ಲಿ ನಾವೇ ಕಾಯಿ ಹೊಡ್ಕೊಂಡು ಹೋಗ್ಬೇಕು, ತೆಂಗಿನಕಾಯಿ. ಅದ್ರಲ್ಲಿ ನಾನು ತಂಗಿನೂ ಹೊಡಿತೀನಿ ಅಂತ ಹೊಡಿತಾ ಇದ್ಲು ತೆಂಗಿನಕಾಯಿನ. ಬಟ್ ಅವಳಿಗೆ ಹೊಡೆಯೋಕ್ಕೆ ಆಗಲಿಲ್ಲ ತೆಂಗಿನಕಾಯಿನ. ಅವಾಗ ನಮ್ಮ ಹಸ್ಬೆಂಡೇ ಹೊಡ್ಕೊಟ್ರು. ಕಾಂಪಿಟೇಷನ್ ಮಾಡ್ತಿದ್ರು, ನಾನು ಹೊಡಿತೀನಿ ಅಂದರೆ ಇವ್ಳಿಗೆ ಹೊಡೆಯೋಕ್ಕೆ ಆಗಲಿಲ್ಲ ತೆಂಗಿನಕಾಯಿ. ಅವಾಗ ಅವರೇ ಹೊಡ್ಕೊಂಡು ಪೂಜೆ ಮಾಡ್ಸೋಕ್ಕೆ ನಾವು ಹೋದ್ವಿ. ಸಂಜೆ ಆದರೂ ಕ್ಯೂ ಸಿಸ್ಟಮ್ ಇತ್ತು, ಆದರೆ ಜಾಸ್ತಿ ಜನ ಇರಲಿಲ್ಲ, ಕಡಿಮೆ ಜನ ಇದ್ದರು. ಹಂಗಾಗಿ ಹೋಗಿದ್ವಿ. ಹೋದ ಸರಿ ದೇವಸ್ಥಾನಕ್ಕೆ ಹೋದಾಗ ಜಾಸ್ತಿ ಕ್ಯೂ ಸಿಸ್ಟಮ್ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಹೊರಗಡೆನೇ ಪೂಜೆ ಮಾಡಿಕೊಂಡು ಹಾಗೆ ಹೊರಟೋದ್ವಿ. ಒಳಗಡೆ ಏನೂ ಹೋಗಲಿಲ್ಲ. ಕ್ಯೂ ಸಿಸ್ಟಮ್ ಆದರೆ ನಮ್ಮ ಹಸ್ಬೆಂಡ್ ನಿಂತ್ಕೊಳ್ಳೋದೆಲ್ಲ ಜಾಸ್ತಿ ಜನ ಇದ್ರು. ಹಂಗಾಗಿ ಹೊರಗಡೆನೇ ಪೂಜೆ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ವಿ. ಇದು ಕಡಿಮೆ ಜನ ಇರೋದ್ರಿಂದ ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ಪೂಜೆಯನ್ನು ಮಾಡ್ತಿರಲಿಲ್ಲ, ಬರೀ ದರ್ಶನ. ಆದರೂ ಪೂಜೆ ಸಾಮಾನು ಇಸ್ಕೊಂಡು ಮಡಿಕೊಂಡು ಹೂನಾರೆಲ್ಲನೂ ಹಾಕ್ತಿದ್ರು ಅಷ್ಟೇ. ದರ್ಶನ ಮಾಡಿಕೊಂಡು ಬರಬೇಕಾಗಿತ್ತು. ಹೋಗಿ ಕ್ಯೂವಲ್ಲಿ ನಿಂತಿದ್ವಿ. ಇದ್ರ ಫುಲ್ ಫೇಮಸ್ಸು. ಫಸ್ಟ್ ಚಿಕ್ಕದಿತ್ತು ಗೊತ್ತಾ, ಇವಾಗ ಅಷ್ಟು ದೊಡ್ಡದಾಗಿ ಫೇಮಸ್ ಆಗಿದೆ. ಗದ್ಗೆಯಲ್ಲಿ ಇದೆಲ್ಲೇ ಕೇಳಿದ್ರು ಹೆಸರು ಹೇಳ್ತಾರೆ, ಗೊತ್ತು ಅಂತ ಹೇಳ್ತಾರೆ. ಹೆಸರು ಹೇಳಿದ್ರೆ ಅಷ್ಟು ಫೇಮಸ್ ಆಗಿಬಿಟ್ಟೈತೆ ಇದು. ಕೆಂಗಣೇಶ್ವರಂದು ಯಾರು ಮಕ್ಕಳಾಗಿಲ್ಲ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ನನಗೂ ಅಷ್ಟು ಗೊತ್ತಿಲ್ಲ, ಹತ್ರ ಇದ್ರೂ ಹೋಗ್ತೀವಿ ಅಂತ ಹೇಳ್ತಾರೆ. ನಾವು ಮಾತಾಡುವಾಗ ಕೇಳಿದ್ದೀವಿ, ಅದನ್ನ ಅಷ್ಟೇ ಹೇಳಿದೆ. ಏನು ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಪೂರ್ತಿ ದೇವಸ್ಥಾನ ವೀಡಿಯೋ ಬೇಕು ಅಂದರೆ ಹೇಳಿ, ವೀಡಿಯೋ ಮಾಡ್ತೀನಿ. ಇಲ್ಲಿ ಒಳಗಡೆ ಹೋಗಿ ಕ್ಯೂ ಸಿಸ್ಟಮಲ್ಲಿ ನಿಂತಿದ್ವಿ. ಫುಲ್ ಜನ ನಿಂತಿದ್ರು. ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಫುಲ್ ಕ್ಯೂ ಸಿಸ್ಟಮ್ ನಿಂತಿದ್ವಿ. ಇಲ್ಲಿ ಕೆಂಗಣೇಶ್ವರ ಈ ಕಡೆ ಅದನ್ನು ಕುಣಿಸಿ ಅಲ್ಲಿ ಪೂಜೆ ಮಾಡಿ ಕುಣಿಸಿದ್ರು. ಅದನ್ನೆಲ್ಲ ಫೋಟೋ ತಗೋತಿದ್ರು. ವಿಗ್ರಹನ ಗಣೇಶ್ವರ ವಿಗ್ರಹ ಇತ್ತು ಅಲ್ಲಿ, ಹಂಗಾಗಿ ಪೂಜೆ ಮಾಡಿದರು. ಹೊರ್ಗಡೆ ಇಡಲ್ಲ. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಹೊರ್ಗಡೆ ಇಟ್ಟಿದ್ರು ಪೂಜೆ ಮಾಡಿ. ನೋಡ್ಕೊಂಡು ಅಲ್ಲಿ ದರ್ಶನ ಮಾಡಿದ್ವಿ. ನಾನು ಮಾಡಿಕೊಂಡು ನಿಮಗೂ ಮಾಡ್ತಾಯಿದ್ದೀನಿ. ಹೇಗಿತ್ತು ದೇವಸ್ಥಾನ ಮತ್ತು ದೇವರು ದರ್ಶನ ಮಾಡಿಸಿದ್ದೀನಿ, ಹೇಗಿತ್ತು ಅಂತ ಹೇಳಿ. ತುಂಬ ಪವರ್ಫುಲ್ ಇದೆ. ಏನಕ್ಕೆ ಹೇಳಿದ್ರು ವರನೂ ತೆಗೆಸ್ತಾರೆ ಇಲ್ಲಿ ವಾರದ ದಿನ. ಇದು ಮಹದೇಶ್ವರ ದೇವಸ್ಥಾನ. ಮಹದೇಶ್ವರಂದು ಅಕ್ಕಪಕ್ಕ ಐತೆ. ಮಹದೇಶ್ವರಂದು ವಿಗ್ರಹ ಹೊರ್ಗಡೆ ಇಟ್ಟು ಅಲ್ಲಿ ಪೂಜೆ ಮಾಡ್ತಿದ್ರು. ನಾವು ಪೂಜೆ ಮಾಡಿಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ರು. ಅಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ನನ್ನ ತಂಗಿ ಕೂತಿದ್ರು. ಹಂಗೆ ನಾನು ವೀಡಿಯೋ ಮಾಡ್ಕೊಂಡು ಬರೋದು ಲೇಟಾಗಿತ್ತು. ಹಂಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಗಂಟ ಕೂತ್ಕೊಂಡು ಅಲ್ಲಿ ಹಾಗೂ ಹೊರ್ಗಡೆ ಬಂದ್ವಿ. ಹೊರ್ಗಡೆ ಬಂದು ಇದು ನಂದಿಯಾಗಿ ಇದು ಡೈರೆಕ್ಟ್ ನಂದಿ ಚೆನ್ನಾಗೈತೆ. ಇಲ್ಲೆಲ್ಲ ಆ ಕಡೆ ಈ ಕಡೆ ಆನೆ ಐತೆ, ಅದು ತೋರ್ಸೋಕ್ಕಾಗಲಿಲ್ಲ. ಅಲ್ಲೆಲ್ಲ ಹಗ್ಗ ಕಟ್ಬಿಟ್ಟಿದ್ರು. ಆ ಕಡೆ ಎಲ್ಲ ಹೋಗಿ ಬಂದಿಲ್ಲ. ಮಕ್ಕಳೆಲ್ಲ ಕುಣಿಸ್ಕೋತಾರೆ ಅಂತ. ಇದು ದೇವಸ್ಥಾನದಿಂದ ಹೊರ್ಗಡೆ ಊಟ ಪ್ರಸಾದನ ಕೊಡ್ತಾರೆ. 12 ಗಂಟೆಯಿಂದ 3:30ವರೆಗೂ ಕೊಡ್ತಾರೆ. ಯಾರೇ ಹೋದ್ರು ಡೈಲಿ ಕೊಡ್ತಾರೆ. ಎಷ್ಟು ಜನ ಹೋದ್ರೂ ಇಲ್ಲ ಅಂತ ಕಳಿಸಲ್ಲ. ಹಬ್ಬದ ದಿನ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ಕೊಡಲ್ಲ. ಚೌಟ್ರಿ ಐತೆ ಅಲ್ಲಿ ಮಹದೇಶ್ವರಂದು. ಅಲ್ಲಿ ಎಲ್ಲ ಎಷ್ಟೇ ಜನ ಬಂದರೂ ಬೆಳಗ್ಗೆಯಿಂದ ಸಂಜೆ ಗಂಟ ಊಟ ಕೊಡ್ತಾರೆ. ಇಲ್ಲಿ ದೊಡ್ಡದು ಜಾಗ. ಹೊರ್ಗಡೆ ಜಾಸ್ತಿ ಜನ ಬಂದರೆ ಇಲ್ಲಿ ಟೇಬಲ್ ಎಲ್ಲ ಹಾಕ್ಸಿ ಊಟ ಕೊಡ್ತಾರೆ.
ತುಂಬ ಫೇಮಸ್ ಆಗಿದೆ. ಮಾತ್ರ ಎಷ್ಟೇ ಜನ ಬಂದರೂ ಊಟ ಇಲ್ಲ ಅಂತ ಯಾವಾಗಲೂ ಕಳಿಸಿಲ್ಲ, ಎಲ್ಲರಿಗೂ ಊಟ ಹಾಕಿನೇ ಕೊಡೋದು. ಇಲ್ಲಿ ಹರಕೆ ಹೊತ್ತಿರೋರು ಎಲ್ಲ ಪ್ರಸಾದವನ್ನು ಕೊಡ್ಬೋದು. ಮತ್ತು ಇದು ಹೊರಗಡೆಲಿ ಮರ ಹಾಕಿದ್ದಾರೆ, ಚೆನ್ನಾಗೈತೆ ಗ್ರೌಂಡ್ ಫುಲ್. ಇದು ಕಾರ್ತಿಕೆ ಟೈಮ್ಗೆ ಇದೆಲ್ಲ ಫುಲ್ ದೀಪ ಎಲ್ಲ ಹಚ್ಚುತ್ತಾರೆ. ಫುಲ್ ಅದು ಗ್ರೌಂಡ್ ತುಂಬ ದೀಪ ಎಲ್ಲ ಹಚ್ಚಿ ಅಲಂಕಾರ ಮಾಡ್ತಾರೆ, ಚೆನ್ನಾಗಿರುತ್ತೆ. ತುಂಬ ಫೇಮಸ್ ಆಗಿದೆ, ಫೋಟೋಸ್ಗಳೆಲ್ಲ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ಇದು ಹಬ್ಬ ಟೈಮಲ್ಲಿ ನಾಟಕ ಮಾಡ್ತಾರೆ, ಅದಕ್ಕೆ ಇದು ಪ್ಲೇಸು ನಾವು ನೋಡಿರೋ ಪ್ರಕಾರ ಅಲ್ಲಿ ನೈಟು ಆರ್ಕೆಸ್ಟ್ರಾ ಆಗಲಿ ಇಲ್ಲ ನಾಟಕಗಳಾಗಲಿ ಮಾಡ್ತಾರೆ. ಇದು ಫ್ರಂಟು, ಇಲ್ಲಿಂದ ಜಾಸ್ತಿ ಬರೋದು ಅಲ್ಲಿ ಬರ್ತಾನೆ ಫಸ್ಟ್ ಗಣೇಶನ ದೇವಸ್ಥಾನ ಸಿಗುತ್ತೆ. ನಾವು ಆ ಕಡೆಯಿಂದ ಹೋಗಿದ್ರಿಂದ ಗಣೇಶನಿಗೆ ಪೂಜೆ ಮಾಡಿಸಿರ್ಲಿಲ್ಲ, ಈಗ ಬರ್ತಾ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ಇದು ಹೊರಗಡೆ. ಅದಾದಮೇಲೆ ಜಾತ್ರೆ ರೀತಿನೇ ಹಾಕಿರ್ತಾರೆ, ಯಾವಾಗಲೂ ಜಾತ್ರೆ ಕಟ್ಟಿರುತ್ತೆ. ನಾವು ಊಟ ಮಾಡೋಕ್ಕೆ ಅಂತಲೇ ಅಲ್ಲಿ ಚೌಟ್ರಿ ಹತ್ರ ಊಟ ಅರೇಂಜ್ ಮಾಡಿದರು, ಹಂಗಾಗಿ ಊಟ ಮಾಡೋಕ್ಕೆ ಅಂತ ಒಳಗಡೆ ಹೋದ್ವಿ. ಊಟಕ್ಕೆ ಮಾತ್ರ ಫಸ್ಟ್ ಬಾವ. ಪಾಯಸ ಮತ್ತು ಅನ್ನ ಸಾಂಬಾರು ಕೊಟ್ಟಿದ್ರು. ಫಸ್ಟು ನಾವು ಪಾಯಸ ಹಾಕಿಸ್ಕೊಬಂದು ತಿಂತ ಕೂತಿದ್ವಿ, ಆಮೇಲೆ ಹೋಗಿ ಅನ್ನ ಸಾಂಬಾರು ಹಾಕಿಸ್ಕೊಂಡು ತಿಂದ್ಕೊಂಡು ಬಂದ್ವಿ. ಇದು ಮಾದೇಶ್ವರ ಚೌಟ್ರಿ. ಇದು ಮದುವೆನೂ ಆಗ್ತದೆ, ಮದುವೆ ಟೈಮಲ್ಲಿ. ಮದುವೆ ಇಲ್ಲ ಅಂದಾಗ ಹಬ್ಬಗಳ ಟೈಮಲ್ಲಿ ಇಲ್ಲೇ ದೇವಸ್ಥಾನ ಪ್ರಸಾದ ನೀಡೋದು. ಫೆಸಿಲಿಟಿ ಎಲ್ಲ ಚೆನ್ನಾಗೈತೆ, ನೀರು ಗೀರು ಎಲ್ಲ ಸಿಗುತ್ತೆ. ಊಟ ಮಾಡಿ ನೀನು ಮನೆಗೆ ಹೊರಟದ ಅಂದ್ಬಿಟ್ಟು ಹೊರಟ್ವಿ. ಏನೇನು ಕೊಟ್ಟರು? ಪಾಯಸ, ಅನ್ನ ಸಾಂಬಾರು. ಎಷ್ಟನೇ ಸರಿ ನೀನು ಊಟ ಮಾಡ್ತಾ ಇರೋದು? ನಾನು ಮದುವೆ ಆದಮೇಲಿಂದ ಒಂದು 3-4 ಟೈಮ್ಸ್ ಊಟ ಮಾಡಿದೆ. ಹಂಗೆ ಮನೆಗೆ ಹೋಗೋ ಟೈಮಲ್ಲಿ ಬಟ್ಟೆ ತಗೋಬೇಕು ಅಂತ ಹೇಳಿದ್ರು, ಹಂಗೆ ನಾವು ಮನೆಗೆ ಹೋಗಲಿಲ್ಲ, ಬಟ್ಟೆ ಅಂಗಡಿಗೆ ಬಂದ್ವಿ. ಅವ್ರು ನೈಟ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಬೇಕು ಮನೆ ಹತ್ರ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ತಗೋತಾ ಇದ್ರು. ಹಂಗೆ ಇದು ನಮ್ಮ ಗದ್ಗೆಲ್ಲಿ ಫೇಮಸ್ ಬಟ್ಟೆ ಅಂಗಡಿ, ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ. ಇವರೇ ಬೆಂಗಳೂರಿಂದ ಬಂದು ಇಲ್ಲೇ ತಗೊಳ್ಳೋದು, ಬಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ನಮ್ಮ ಹಸ್ಬೆಂಡ್ ಯಾವಾಗಲೂ ಬಟ್ಟೆ ತೊಗೊಂಡ್ರೆ ನೈಟ್ ಡ್ರೆಸ್ ಇಲ್ಲೇ ಬಂದು ತಗೊಳ್ಳೋದು, ಚೆನ್ನಾಗಿರುತ್ತೆ. ಮತ್ತು ಅವ್ರಿಗೆ ಇಲ್ಲಿ ಕಂಫರ್ಟಬಲ್ ಆಗಿ ಇರುತ್ತೆ ಬಟ್ಟೆಗಳು ಹಾಕೊಂಡಾಗ, ಅದಕ್ಕೆ ಬಂದಿಲ್ಲೇ ತಗೋತಾರೆ. ಪ್ರೈಸು ಕೂಡ ಕಡಿಮೆ ಇರುತ್ತೆ, ಹಂಗಾಗಿ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾವು ಬಂದಿಲ್ಲೇ ತಗೊಂಡು ಹೊರಟ್ವಿ ಮನೆಗೆ. ಈಸ್ಕೊಂಡು ಬನ್ನಿ. ಹಸ್ಬೆಂಡ್ ಜರ್ಕಿ ತಗೊಂಡಿದ್ರು, ಚೆನ್ನಾಗಿ ಕಾಣಿಸ್ತದೆ ಅಂತ ತೆಗಿ ಅಂತ ವಿಡಿಯೋ ಮಾಡಿಸ್ಕೊತಾ ಇದ್ರು. ನಮ್ಮದು ಇವತ್ತಿನ ದಿನ ಹೀಗಿತ್ತು, ಹೊಸ ವರ್ಷದ ದಿನ. ಅಷ್ಟೊಂದು ಏನು ಎಂಜಾಯ್ ಇರಲಿಲ್ಲ, ಸಂಜೆ ಟೈಮ್ ಆಗಿತ್ತು, ಹಂಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭಾಗ್ಯ ಸಿದ್ದೇಶ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ.